Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಎಚ್ ಡಿ ರೇವಣ್ಣರನ್ನ ಕರೆದೊಯ್ದು ಇಂದು ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಕೂಡ ಇದೆ. ಹಾಸನ ಅಥವಾ ಕೆಆರ್ ನಗರಕ್ಕೆ ಕರೆದೊಯ್ಯುವ ಎಸ್ಐಟಿ ಎಚ್ ಡಿ ರೇವಣ್ಣ ಅವರನ್ನೇ ಕರ್ಕೊಂಡು ಹೋಗಿ ಈಗ ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಇದೆ. ಹಾಸನ ಅಥವಾ ಕೆಆರ್ ನಗರಕ್ಕೆ ಕರೆದೊಯ್ಯುವ ಎಸ್ಐಟಿ ಎರಡು ಪ್ರತ್ಯೇಕ ಕೇಸ್ ಇರೋದ್ರಿಂದ ಮಹಜರು ಪ್ರಕ್ರಿಯೆ ನಡೆಸಲಿರುವ ಎಸ್ಐಟಿ ಅಧಿಕಾರಿಗಳು ಕೆಆರ್ ನಗರಕ್ಕೆ ಕರೆದೊಯ್ಯಬೇಕೆಂದು ಜಡ್ಜ್ ಬಳಿ ಮನವಿ. ಮಹಿಳೆಯನ್ನ ಪಿಕ್ ಮಾಡಿದ್ದ ಸ್ಥಳ ಕೂಡಿಟ್ಟ ಸ್ಥಳದಲ್ಲಿ ಮಹಜರು ಮಾಡೋದಕ್ಕೆ ಈಗ ಎಸ್ಐಟಿ ಅವರು ಮುಂದಾಗ್ತಿದ್ದಾರೆ. ಮಹಿಳೆಯ ಕರೆತಂದ ಸತೀಶ್ ಬಾಬು ರೇವಣ್ಣ ಭೇಟಿ ಬಗ್ಗೆ ತನಿಖೆ, ಇಬ್ಬರು ಭೇಟಿಯಾದ ಗೌಪ್ಯ ಸ್ಥಳದ ಬಗ್ಗೆಯೂ ಕೂಡ ಎಸ್ಐಟಿ ತನಿಖೆಯನ್ನ ಮುಂದುವರಿಸಿದೆ. ಆದ್ರೆ ರೇವಣ್ಣ ಕಿಡ್ನಾಪ್ ವಿಚಾರದಲ್ಲಿ ನನ್ನ ತಪ್ಪಿಲ್ಲ, ನಾನು ಯಾರಿಗೂ ಕಿಡ್ನಾಪ್ ಮಾಡೋಕೆ ಹೇಳಿಲ್ಲ, ನನಗೆ ಆ ಮಹಿಳೆ ಯಾರು ಅಂತಾನೆ ಗೊತ್ತಿಲ್ಲ, ಇಂಥ ಹೇಳಿಕೆಗಳನ್ನ ಈಗ ಎಸ್ಐಟಿಯ ಇಂಟ್ರೋಗೇಷನ್ ತನಿಖೆಯ ಸಂದರ್ಭ ವಿಚಾರಣೆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ರೇವಣ್ಣ ಅವ್ರನ್ನ ಖುದ್ದು ಅಲ್ಲಿಗೆ ಕರ್ಕೊಂಡು ಹೋಗಿ ಆ ಸ್ಪಾಟ್ಗೆನೆ ಏನು ಇತ್ತ ಮಹಿಳೆ ಕೂಡ ಒಂದಷ್ಟು ಹೇಳಿಕೆಯನ್ನ ಕೊಡ್ತಾ ಇದಾರಲ್ಲ ಅದನ್ನ ಆಧರಿಸಿ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈಗ ಸ್ಥಳ ಮಹಜರು ಆಗುವಂತ ಸಾಧ್ಯತೆ ಇದೆ. ಸೊ ಮಹಜರು ಪ್ರಕ್ರಿಯೆ ನಡೆಸಲಿರುವಂತಹ ಎಸ್ಐಟಿ ಕೆಆರ್ ನಗರಕ್ಕೆ ಕರೆದೊಯ್ಯಲು ಜಡ್ಜ್ ಬಳಿ ಮನವಿ. ಇನ್ನು ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ ಏನಿದೆ, ಸಂತ್ರಸ್ತೆಯನ್ನು ಕೂಡ ಸ್ಥಳ ಮಹಜರಿಗೆ ಕರೆತರಲಿರುವಂತಹ ಎಸ್ಐಟಿ. ರೇವಣ್ಣ ಮನೆಗೆ ಸಂತ್ರಸ್ತೆಯನ್ನ ಕರೆತರಲಿರುವಂತಹ ಎಸ್ಐಟಿ. ಕೃತ್ಯ ನಡೆದಂತಹ ಸ್ಥಳ ಮಹಜರ್ಗಾಗಿ ಸಂತ್ರಸ್ತೆ ಕರೆತರುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಎದುರು ಹೇಳಿಕೆ ದಾಖಲಿಸಿದ ಮತ್ತೋರ್ವ ಮಹಿಳೆ ಹೊಳೆನರಸೀಪುರದ ರೇವಣ್ಣ ಮನೆಯಲ್ಲಿ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಿಳೆಯೊಬ್ಬರೀಗ. ಹೊಳೆನರಸೀಪುರದ ರೇವಣ್ಣ ಮನೆಯಲ್ಲಿ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ. ಸೊ ಆ ಒಂದು ಹೇಳಿಕೆ ಆಧಾರದ ಮೇಲೆ ಈಗ ಅಲ್ಲಿನ ಸ್ಥಳ ಮಹಜರು ಕೂಡ ಆಗುವಂತ ಒಂದು ಸಿದ್ಧತೆಗಳಾಗ್ತಾ ಇದೆ. ಸಂತ್ರಸ್ತೆ ಹೇಳಿಕೆಯನ್ನು ಆಧರಿಸಿ ರೇವಣ್ಣ ಮನೆಯಲ್ಲೂ ಕೂಡ ಮಹಜರು ಮಾಡೋಕೆ ಈಗ ಮುಂದಾಗಲಿದ್ದಾರೆ ಅನ್ನೋದು. ಸೊ ಹಾಗಾಗಿ ಈಗ ಮಲ್ಟಿಪಲ್ ಕೇಸ್ ಇರುವಂತಹ ಕಾರಣ ಒಂದೊಂದಾಗಿ ಒಂದೊಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರು ಎಲ್ಲವೂ ಕೂಡ ಎಸ್ಐಟಿ ಅವರಿಗೆ ಈಗ ಕೆಲಸ ಜಾಸ್ತಿ ಇರುತ್ತೆ. ಯಾಕಂದರೆ 3 ಕೇಸ್ಗಳಿವೆ ಪ್ರಮುಖವಾಗಿ, ಇಬ್ಬರ ವಿರುದ್ಧವೂ ಕೂಡ FIRಗಳಾಗಿದೆ. ಸೊ ಅದನ್ನು ಪ್ರತ್ಯೇಕವಾಗಿ ಈಗ ತನಿಖೆ ನಡೆಸ್ತಾ ಹೋಗುವಂಥದ್ದು ಈಗಿರುವಂಥ ಸವಾಲು. ಮಹಿಳೆ ಅಪಹರಣ ಕೇಸ್ನಲ್ಲಿ ರೇವಣ್ಣಗೆ ಎಸ್ಐಟಿ ವಿಚಾರಣೆ. ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಿಸಿಕೊಂಡಿರುವಂತಹ ಎಸ್ಐಟಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ. ನಿನ್ನೆ ರೇವಣ್ಣಗೆ ಹಲವು ಪ್ರಶ್ನೆಗಳನ್ನ ಎಸ್ಐಟಿ ಕೇಳಿತ್ತು. ಮಹಿಳೆ ಅಪಹರಣ ಕೇಸ್ ಸಂಬಂಧ ಪ್ರಶ್ನೆಗಳನ್ನ ಕೇಳಿದ್ದ ಎಸ್ಐಟಿ. ಸತೀಶ್ ಬಾಬು ಪರಿಚಯದ ಬಗ್ಗೆ ರೇವಣ್ಣಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ. ನನಗೂ ಈ ಕಿಡ್ನಾಪ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ನನಗೆ ಆ ಮಹಿಳೆಯ ಪರಿಚಯವೇ ಇಲ್ಲ ಅಂತ ಶಾಸಕ ಹೇಳಿರೋದು. ಆಕೆ ಯಾರು ಅಂತಾನೆ ಗೊತ್ತಿಲ್ಲ. ಸ್ವಇಚ್ಛೆ ಹೇಳಿಕೆ ದಾಖಲು ಬಳಿಕವೂ ಕೂಡ ಸಹಿ ಹಾಕೋದಕ್ಕೆ ರೇವಣ್ಣ ಹಿಂದೇಟು ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಸತೀಶ್ ಮೂಲಕ ನೀವು ಮಹಿಳೆಯನ್ನ ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಪಟ್ರ? ಸಾಂದರ್ಭಿಕ ಪ್ರಶ್ನೆ ಕೇಳಿ ಉತ್ತರ ಪಡೆಯಲು ಎಸ್ಐಟಿ ಯತ್ನಿಸಿದೆ. ಇದು ಎಸ್ಐಟಿ ಕೇಳಿರುವಂತಹ ಪ್ರಶ್ನೆಗಳು. ಸಂತ್ರಸ್ತ ಮಹಿಳೆ ನಿಮಗೆ ಪರಿಚಯನ ಅಂತ. ಸಂತ್ರಸ್ತ ಮಹಿಳೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ಸೊ ಹಾಗೇನೆ ಎಸ್ಐಟಿ ತನ್ನ ಪ್ರಶ್ನೆಯನ್ನು ಮುಂದುವರಿಸುತ್ತೆ. ಸಂತ್ರಸ್ತೆಯ ಪುತ್ರ ನಿಮ್ಮ ವಿರುದ್ಧ ದೂರ ಕೊಟ್ಟಿದ್ದಾನಲ್ಲ, ಕಂಪ್ಲೇಂಟ್ ಮಾಡಿದಾನಲ್ಲ ಅಂತ. ಇನ್ನು ಸಂತ್ರಸ್ತೆಯ ಮಗನ ಹೇಳಿಕೆಯನ್ನು ಹೇಗೆ ನಂಬಲು ಸಾಧ್ಯ? ನಾನೇ ಕರೆದುಕೊಂಡು ಬರಲು ಹೇಳಿದ್ದೇನೆ ಅಂತ ಸಾಕ್ಷಿ ಏನಿದೆ ಅಂತ ರೇವಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನಾನು ಮಾತನಾಡಿಲ್ಲ, ನೋಡಿಲ್ಲ, ನನಗೆ ಗೊತ್ತಿಲ್ಲ. ಎಸ್ಐಟಿ ಕೇಳುತ್ತೆ, ರೇವಣ್ಣ ಸಾಹೇಬರು ಕರ್ಕೊಂಡು ಬಾ ಅಂತ ಹೇಳಿದಾರೆಂದು ಸತೀಶ್ ಬಾಬು ಹೇಳಿದ್ದಾರೆ ಅಂತ. ರೇವಣ್ಣ ಅನ್ನೋ ಹೆಸರಿನವನು ನಾನೊಬ್ಬನೇ ಇರೋದಾ? ಹೆಸರಿನವರು ಬೇರೆಯವರು ಇರ್ಬೋದಲ್ವಾ ಅಂತ ರೇವಣ್ಣ ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೂ ಈ ಕಿಡ್ನ್ಯಾಪ್ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಸಂತ್ರಸ್ತ ಮಹಿಳೆ ನಿಮಗೆ ಹೇಗೆ ಪರಿಚಯ ಅಂತ ಕೇಳಿದಾಗ ಆ ಸಂತ್ರಸ್ತ ಮಹಿಳೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ರೇವಣ್ಣ ಎಸ್ಐಟಿ ಇಂಟ್ರೋಗೇಷನ್ನ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ. ಇನ್ನು ಪುತ್ರ ಕೊಟ್ಟಿರುವಂಥ ಕಂಪ್ಲೇಂಟ್ ಬಗ್ಗೆ ಕೇಳಿದಾಗ ಅದನ್ನು ನಂಬೋಕೆ ಹೇಗೆ ಸಾಧ್ಯ? ಪುತ್ರ ಸತ್ಯನೇ ಹೇಳಿದಂತೆ ಹೇಗೆ ಹೇಳ್ಬೋದು? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.